ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕನ ಮನೆಯಿಂದ ಬಾಳೆ ಹೂ ಬಂದಿದೆ. ಇದರಲ್ಲಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇದನ್ನು. ತುಂಬ ಚೆನ್ನಾಗಿದೆ ನೋಡಿ. ಇಷ್ಟೊಂದು ಕಲಿಸಿದ್ದಾಳೆ, ಬಟ್ ಇಷ್ಟೊಂದ್ರಲ್ಲಿ ಮಾಡೋಕ್ಕಾಗಲ್ಲ. ಈ ಹೂ ಬಿಡಿಸೋದಿದೆಯಲ್ಲ, ಇದು ತುಂಬ ಕಷ್ಟ. ಹೂ ಬಿಡಿಸೋದು ತುಂಬ ಟೈಮ್ ತಗೊಳುತ್ತೆ. ಮತ್ತು ಹೇಗೆ ಬಿಡಿಸೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಇಷ್ಟೊಂದು ಕಲಿಸಿದ್ದಾಳೆ. ಸೊ ಒಂದು ಸ್ವಲ್ಪ ನನ್ನ ಫ್ರೆಂಡ್ಸ್ಗೂ ಕೊಟ್ಬಿಟ್ಟು ಇವತ್ತು ಇದ್ರದ್ದು ಪಲ್ಯ ಮಾಡಿ ತೋರಿಸ್ತೀನಿ. ಇದು ಹೇಗಿರುತ್ತೆ ಅಂತಂದರೆ ಟೇಸ್ಟ್ ಸ್ವಲ್ಪ ಈ ಮೊಟ್ಟೆ ಪಲ್ಯ ತಿಂದಂಗೆ ಇರುತ್ತೆ ಇದು. ಒಂದು ಮೂರ್ನಾಲ್ಕಲ್ಲಿ ನೀವು ಮಾಡಿದರೆ ಅದೇ 3-4 ಜನ ತಿನ್ಬೋದು ಇದನ್ನು. ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಅದು ಸಣ್ಣಕ್ಕೆ ಹೆಚ್ಚಿಕೊಂಡು ಇದನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಉದ್ದಕ್ಕೆ ತೆಗೆಯೋದು. ಇದು ತುಂಬಾ ವರ್ಷಗಳ ಊಟ ಮಾಡಿದ್ದು. ಇದನ್ನು ಓಪನ್ ಮಾಡಿ ಇದು ಅದ್ರ ಜೊತೆ ಇದೆ ಬರುತ್ತೆ. ಹೇಗೆ ಇದನ್ನು ಬಿಡಿಸೋದು ಅಂತ ತೋರಿಸ್ತೀನಿ. ನಾನು ಗ್ಲೌಸ್ ಹಾಕ್ಕೊಂಬಿಟ್ಟಿದ್ದೀನಿ. ಯಾಕೆಂತಂದರೆ ಇದು ಸಿಪ್ಪೆ ಎಲ್ಲ ಬಿಡಿಸ್ತೀವಲ್ಲ, ಕೈಯೆಲ್ಲ ಸ್ವಲ್ಪ ಕಪ್ಪಗಾಗುತ್ತೆ. ಅದಕ್ಕೆ ಅದೊಂಥರ ಹಿಂಸೆ ಅನಿಸುತ್ತೆ ಅಂದ್ಬಿಟ್ಟು ಗ್ಲೌಸ್ ಹಾಕ್ಕೊಂಬಿಟ್ಟಿದ್ದೀನಿ. ಈಗ ಫಸ್ಟ್ ಏನು ಮಾಡಬೇಕಂತಂದರೆ, ಈ ಸಿಪ್ಪೆ ಥರ ಇದೆಯಲ್ಲ, ಇದನ್ನು ತೆಗಿಬೇಕು. ಒಬ್ಬೊಬ್ಬರು ಇದರಲ್ಲೂ ಕೂಡ ಪಲ್ಯ ಮಾಡ್ತಾರೆ, ಬಟ್ ನನಗೆ ಇದರಲ್ಲಿ ಪಲ್ಯ ಇಷ್ಟ ಆಗೋದಿಲ್ಲ. ನೋಡಿ, ಈ ಥರ ಬಿಡಿಸಿದ್ರೆ ಇಲ್ಲಿ ಹೂ ಸಿಗುತ್ತೆ. ಇದರಲ್ಲಿ ಪಲ್ಯ ಮಾಡೋದು. ಇದನ್ನು ಬಿಡಿಸ್ಬೇಕು. ನಾನು ತೋರಿಸ್ತೀನಿ ಹೇಗೆ ಬಿಡಿಸೋದು ಅಂತ. ಈಗ ಇದನ್ನು ಫಸ್ಟು ಬಿಡಿಸಿಟ್ಕೊಂಡ್ಬಿಡೋಣ. ನೋಡಿ, ಇಲ್ಲಿ ಈ ಥರ ಸಿಗುತ್ತೆ. ಇದನ್ನು ಬಿಡಿಸೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ತುಂಬ ಪೇಷನ್ಸಿಂದ ಟೈಮ್ ತಗೊಂಡು ಮಾಡಬೇಕು ಇದನ್ನು. ಯಾರು ಹೆಲ್ಪ್ಗಿದ್ರೆ ನಿಮಗೆ ಬೇಗ ಆಗುತ್ತೆ, ಇಲ್ಲ ಅಂದರೆ ತುಂಬ ಟೈಮ್ ಬೇಕು. ಇದು ಬಿಡಿಸಿದ್ಮೇಲೆ ಇದನ್ನು ನೀರಿಗೆ ಹಾಕಬೇಕು, ಇಲ್ಲ ಅಂತಂದರೆ ಇದು ಕಪ್ಪಾಗ್ಬಿಡುತ್ತೆ. ಈಗ ಬಾಳೆಕಾಯಿ, ಬಾಳೆ ದಿಂಡನ ಹೇಗೆ ಕಪ್ಪಾಗ್ಬಿಡುತ್ತೆ, ಹಾಗೆ ಇದು ಕೂಡ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಇದನ್ನು ಬಿಡಿಸ್ತಿದ್ದಂಗೆ ಒಂದು ಬೋಸಿಲಿ ನೀರು ಇಟ್ಕೊಂಡು ಅದು ನೀರಿಗೆ ಹಾಕ್ಕೊಂಬಿಡಿ. ಈ ಹೂನ ಇದು ಮಧ್ಯದಲ್ಲಿ ಥರ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಇದು ಸಿಗುತ್ತಲ್ಲ, ಇದನ್ನು ತೆಗಿಬೇಕು. ಇದು ಏನಕ್ಕೆ ತೆಗಿಬೇಕು ಅಂತಂದರೆ, ಇದೊಂಥರ ರಬ್ಬರ್ ಥರ ಇರುತ್ತೆ. ಇಲ್ಲಿ ನೋಡಿ, ನಾವು ಚಾಕುಲ್ ಕಟ್ ಮಾಡಿದ್ರೆ ಇದು ಕಟ್ ಆಗೋದಿಲ್ಲ. ಸೊ ತಿನ್ನಕ್ಕಾಗೋದಿಲ್ಲ ಇದನ್ನು. ಅದಕ್ಕೆ ಇದನ್ನು ತೆಗೆದುಬಿಡಬೇಕು. ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ಹಿಂಗೆ ಓಪನ್ ಮಾಡ್ತಿದ್ದಂಗೆ ಇದು ಬರುತ್ತೆ, ಅದ್ರ ಜೊತೆ ಇದು ಬರುತ್ತೆ. ಈ ಎರಡನ್ನು ಈ ಥರ ತೆಗೆದ್ಬಿಟ್ಟು ಇನ್ಮಿಕ್ಕಿದ್ದನ್ನು ನೀರಿಗೆ ಹಾಕ್ಕೊಳ್ಳಿ. ಕಷ್ಟ ಅನ್ನಲ್ಲ, ಇದೇನೆ. ಇದು ತುಂಬ ಹೊತ್ತು ತಗೊಳುತ್ತೆ ಇದನ್ನು ಹಿಂಗೆ ಬಿಡಿಸೋದಕ್ಕೆ. ಅದಕ್ಕೇ ಸ್ವಲ್ಪ ಕಷ್ಟ ಅಂತ ಹೇಳಿದ್ದು. ಬಟ್ ಟೇಸ್ಟ್ ಮಾತ್ರ ಮೊಟ್ಟೆ ಪಲ್ಯ ತಿಂದಂಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ನಿನ್ನೆ ನಾವು ಕಾಂತಾರ ಮೂವಿಗೆ ಹೋಗಿದ್ವಿ. ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೊತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಆ ಮೂವಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ರಿಷಬ್ ಶೆಟ್ಟಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ.
ಫಸ್ಟ್ ಮೂವಿಲಿ ನನಗೆ ಆ ಲ್ಯಾಂಗ್ವೇಜ್ ತುಂಬ ಇಷ್ಟ ಆಗಿತ್ತು. ಉಡುಪಿ ಸೈಡು ಅವ್ರ ಮಾತು. ಈ ಮೂವಿಲಂತೂ ನಾನು ಆ ಭಾಷೆ ಕಲಿಬೇಕು ಅನ್ನೋಷ್ಟು ನನಗೆ ಖುಷಿ ಆಯಿತು. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ, ಇವಾಗ ಅಮೆಝಾನಲ್ಲೂ ಬಿಟ್ಟಿದ್ದಾರೆ. ಬಟ್ ಥಿಯೇಟ್ರಲ್ಲಿ ಆ ಸೌಂಡ್ ಎಫೆಕ್ಟು ಮತ್ತು ಆ ಬಿಗ್ ಸ್ಕ್ರೀನಲ್ಲಿ ನೋಡೋ ಖುಷಿನೇ ಬೇರೆ. ನಮ್ಮ ಕನ್ನಡ ಮೂವಿ ಇಷ್ಟು ಚೆನ್ನಾಗಿ ತೆಗ್ದಿದ್ದಾರೆ, ಇಷ್ಟು ಚೆನ್ನಾಗಿ ಡೈರೆಕ್ಷನ್ನು, ತುಂಬ ಖುಷಿ ಆಗುತ್ತೆ. ಎಲ್ಲರೂ ಮಿಸ್ ಮಾಡದೆ ನೋಡಿ ಅಂತ ನಾನು ಹೇಳ್ತೀನಿ. ರಿಷಬ್ ಶೆಟ್ಟಿ ಒಬ್ರದ್ದೇ ಅಲ್ಲ, ಈವನ್ ಹೀರೋಯಿನ್ನು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೈಡ್ ಆ್ಯಕ್ಟರ್ಸು, ಕಾಮಿಡಿಯನ್ಸು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ನೀಟಾಗಿ ತೆಗ್ದಿದ್ದಾರೆ ಮೂವಿನ. ತುಂಬ ಇಷ್ಟ ಆಯಿತು ನನಗಂತೂ. ಮೇಲ್ಗಡೆದು ಎಲ್ಲ ಈ ಥರ ಉದ್ದುದ್ದ ಇರುತ್ತಲ್ವಾ, ನೀವು ಒಳಗಡೆ ಹೋಗ್ತಾ ಹೋಗ್ತಾ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿರುತ್ತಲ್ಲ, ಇದನ್ನೇನು ಬಿಡಿಸೋದಿರೋದಿಲ್ಲ. ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ, ಇದನ್ನು ನೀವು ಡೈರೆಕ್ಟಾಗೆ ಹಾಕೊಬೋದು. ಇಲ್ಲಿ ಕಟ್ ಮಾಡಿದ್ರೆ ನಿಮಗೆ ನೀಟಾಗಿ ಈ ಥರ ಸಿಗುತ್ತೆ. ನಾನು 2 ಬಾಳೆಹೂ ಬಿಡಿಸ್ಕೊಂಡಿದ್ದೆ. ನೋಡಿ ಇಷ್ಟಾಗಿದೆ. ಇದು 3 ಜನ ಆರಾಮಾಗಿ, 3-4 ಜನ ಆರಾಮಾಗಿ ತಿನ್ಬೋದು ಈ ಪಲ್ಯ ಅನ್ಕೊತೀನಿ. ನೋಡೋಣ ಫ್ರೈ ಮಾಡಿದ್ಮೇಲೆ ಹೇಗಾಗುತ್ತೆ ಅಂತ. ಇಷ್ಟಕ್ಕೆ ನಾನು ಇಲ್ಲಿ 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ನಾನು ಕರ್ಬೇವಿನ ಸೊಪ್ಪನ್ನೂ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಕರ್ಬೇವಿನ ಸೊಪ್ಪು ಸಿಕ್ಕಿದ್ರೆ ಆಲ್ಮೋಸ್ಟ್ ಎಲ್ಲರೂ ತೆಗಿತಾರೆ ಊಟದಲ್ಲಿ. ಅದಕ್ಕೆ ನಾನೇನು ಮಾಡಿಬಿಡ್ತೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಆಗ ತೆಗಿಯೋಕ್ಕೆ ಆಗೋದಿಲ್ಲ, ಮಿಕ್ಸಲ್ಲೆಲ್ಲ ತಿನ್ಕೊಂಬಿಡ್ತಾರೆ ಅಂತ. ಸೊ ಹಸಿಮೆಣ್ಸಿನ್ಕಾಯಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅವಾಗ ಖಾರ ಇರುತ್ತೆ, ಚೆನ್ನಾಗಿರುತ್ತೆ. ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ. ನಾನಿವತ್ತು ಬಾಳೆಹೂದು ಪಲ್ಯ ಮಾಡೋದಕ್ಕೆ ಈ ಥರ ಮಣ್ಣಿಂದು ಪ್ಯಾನ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಬೇಕಾಗುತ್ತೆ ಅರ್ಧ ಕಪ್ ಎಣ್ಣೆ, ಅದು ಚೆನ್ನಾಗಿ ಫ್ರೈ ಆಗಬೇಕಲ್ಲ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಹೆಚ್ಚಿಟ್ಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ, ಆವಾಗ ಚೆನ್ನಾಗಿ ಖಾರ ಬಿಡುತ್ತೆ. ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಳ್ಳಿ. ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಫ್ರೈ ಆಗೋ ತನಕ ಈ ಬಾಳೆಹೂದು ಬಿಡಿಸ್ಕೊಂಡಿದ್ವಲ್ಲ, ಈಗ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಈಗ ಚೆನ್ನಾಗಿ ಹಿಂಡಿ ನೀರನ್ನೆಲ್ಲ ತೆಗೆದ್ಬಿಡಿ. ಈಗ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ.
ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹೆಚ್ಚಿಟ್ಕೊಂಡಿರೋ ಬಾಳೆಹೂ ಹಾಕ್ಕೊಳ್ಳಿ. ಇವಾಗ ಇದನ್ನ ನೀಟಾಗಿ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋಣ. ನಾನೀಗಿಲ್ಲಿ ಒಂದು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಂದ್ಮೇಲೆ ನೋಡೋಣ, ಬೇಕು ಅಂದರೆ ಉಪ್ಪು ಹಾಕ್ಕೊಂಡ್ರೆ ಆಯಿತು. ನಾವು ಇದಕ್ಕೆ ನೀರು ಹಾಕಂಗಿಲ್ಲ, ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಇದು ತುಂಬ ಹೊಗರು ಇರುತ್ತೆ, ಹಾಗಾಗಿ ತುಂಬ ನೀಟಾಗಿ ಫ್ರೈ ಮಾಡಬೇಕು. ಒಂದು ಅರ್ಧ ಗಂಟೆ ತಗೊಳುತ್ತೆ ಚೆನ್ನಾಗಿ ಫ್ರೈ ಆಗೋದಕ್ಕೆ. ಫ್ರೈ ಆದಮೇಲೆ ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚಪಾತಿ ಜೊತೆನೂ ತಿನ್ಬೋದು, ಬಟ್ ಡ್ರೈ ಇರೋದ್ರಿಂದ ನನಗೆ ತಿಳಿ ಸಾಂಬಾರು ಇಲ್ಲ ಬೇಳೆ ಸಾರು ಜೊತೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ತುಂಬ ಹೆಲ್ತಿ ಕೂಡ, ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಒಳ್ಳೆಯದು. ಹೊಟ್ಟೆಲಿರೋ ಕಸ ಎಲ್ಲ ತೆಗೆಯುತ್ತೆ ಅಂತ ಹೇಳ್ತಾರೆ ನಮ್ಮಮ್ಮ. ಎಲ್ಲರೂ ಟ್ರೈ ಮಾಡಿ. ಮತ್ತೊಂದು ಡಿಶ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್.